ಇಡೀ ರಾಜ್ಯವನ್ನ ಸ್ಲಂ ಮುಕ್ತವನ್ನಾಗಿ ಮಾಡ್ತೀವಿ ಅನ್ನೋ ಕನಸನ್ನ ರಾಜ್ಯ ಇಟ್ಟುಕೊಂಡಿದೆ. ಹೀಗಾಗಿ ಅಲ್ಲಲ್ಲಿ ಮನೆಗಳನ್ನ ಕಟ್ಟಿಸಿಕೊಡುವ ಕೆಲಸವನ್ನ ಮಾಡ್ತಿದೆ. ಗುಡಿಸಲಿನಲ್ಲಿ ಇರುವವರನ್ನ ಹುಡುಕಿ ಸೂರು ನೀಡುತ್ತಿರುವ ಸರ್ಕಾರ ಅಲ್ಲಿ ಜನರು ವಾಸಿಸುವ ಉತ್ತಮ ವಾತಾವರಣವನ್ನ ನೀಡೋದನ್ನೇ ಮರೆತು ಬಿಟ್ಟಿದೆ. ರಾಜ್ಯದಲ್ಲಿರುವ 2886 ಕೊಳಗೇರಿಗಳು ವಾಸಕ್ಕೆ ಯೋಗ್ಯವಲ್ಲ. ಕೊಳಗೇರಿ ನಿವಾಸಿಗಳ ಬದುಕಿನ ಚಿತ್ರಣ ಗ್ಯಾರಂಟಿ ನ್ಯೂಸ್ನಲ್ಲಿ ಅನಾವರಣ. ಒಂದ್ ಕಡೆ ದೇಶವನ್ನ ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಹೇಳ್ತಿದ್ರೆ, ಮತ್ತೊಂದ್ ಕಡೆ ರಾಜ್ಯನೂ ಕೂಡ ಅದೇ ಮಾದರಿಯಲ್ಲಿ ಹೆಜ್ಜೆಯನ್ನ ಇಡ್ತಿದೆ. ಹೀಗಾಗಿ ಎಲ್ಲೆಲ್ಲಿ ಕೊಳಗೇರಿಗಳು ಅಂದ್ರೆ ಸ್ಲಂ ನಿವಾಸಿಗಳು ವಾಸ ಮಾಡ್ತಿದ್ದಾರೋ ಅವರನ್ನ ಸ್ಥಳಾಂತರಿಸಿ ಅವರಿಗೆ ಶಾಶ್ವತ ಸೂರು ಕಲ್ಪಿಸಿಕೊಡುವ ಕೆಲಸ ಮಾಡ್ತಿದೆ. ವಿಪರ್ಯಾಸದ ಸಂಗತಿ ಏನಂದ್ರೆ, ಸರ್ಕಾರದ ವತಿಯಿಂದ ಅಂದ್ರೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಿಸಿಕೊಡ್ತಿರೋ ಮನೆಗಳೇ ವಾಸಕ್ಕೆ ಯೋಗ್ಯವಿಲ್ಲವಂತೆ. ಹೀಗಂತ ವಸತಿ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು ಸರ್ಕಾರದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಚೇಂಬರ್ದು ನೀರು ತುಂಬ ಕಷ್ಟ, ಕುಡಿಯೋ ನೀರಿಗೆ ಇನ್ನೂ ಕಷ್ಟ ಆಗುತ್ತೆ. ಅಲ್ಲಿಂದ ತಗೊಬರ್ಬೇಕು ನೀರು. ಚೇಂಬರಿನ ಒಂದು ವಾರಕ್ಕೆ 2-3 ಸತಿ ಗಾಡಿನ ಕರ್ಕೊಬಂದು ಕ್ಲೀನ್ ಮಾಡ್ತೀವಿ. ಅವಾಗಲೂ ತುಂಬೋಗಿ ಹರಿತೀವಿ. ಎಷ್ಟು ದೂರದಿಂದ ನೀರು ತರ್ತಾರೆ ಮೇಡಮ್? ಲಾಸ್ಟು ಫಿಲ್ಟ್ರ್ ವಾಟ್ರ್ ಬೇಕಂದ್ರೆ 5 ರೂಪಾಯಿ ಕಾಯಿನ್ ಕೊಟ್ಟು ತಗೊಬರ್ಬೇಕು. ನಾರ್ಮಲ್ ನೀರಂದರೆ ದೂರದಿಂದ ತಗೊಬರ್ಬೇಕು. ನೀರು ಬರಲ್ಲ ಮೇಲೆಲ್ಲ ಮೋಟ್ರ್ಗಳಿಲ್ಲ ಜಾಸ್ತಿ. ಅವಾಗ ಮೋಟ್ರ್ಗಳು ಕೆಟ್ಟೋಗ್ತವೆ. ಟ್ಯಾಂಕ್ ಇಲ್ಲ. ಟ್ಯಾಂಕ್ ಗಾಳಿ ಬಂದೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಮಣ್ಣು ಗಾಳಿಗೆ ಒಂದೊಂದು ಟ್ಯಾಂಕ್ ಇದಾವೆ. ಈ ಕಡೆಯಿಂದ ಆ ಕಡೆಯಿಂದ ಗಾಳಿ PVC ಇದಾವಲ್ಲ, ಅಲ್ಲೆಲ್ಲ ಬಿದ್ದೋಗ್ಬಿಡ್ತಾವೆ ಗಾಳಿಗೆ. ಇವೆಲ್ಲ ಕೆಳಗಿಂದ ಅವ್ರವ್ರ ಸಪ್ರೇಟ್ ಮೋಟ್ರ್ ಹಾಕಿ ನೀರು ಎತ್ಕೊಳ್ತಾರೆ, ಮಾಡ್ತಾರೆ. ಅದೇ ಒಂದು ದಿವಸ ಬಿಡ್ತಾರೆ, ಒಂದು ದಿವಸ ಬರ್ತಾರೆ. ಡೈಲಿ ಇಲ್ಲ. BBMP ಹಾಸ್ಪಿಟ್ಲಿಗೆ ಬರ್ತಾರೆ ಸರ್. ಈಗ ಬೇಜಾರು ಹೋಗ್ತದೆ. ರಾಜಾರೇಶ್ವರಿ ಹೋಗ್ತಾರೆ, ವಿಕ್ಟೋರಿಯಾಗೆ ಬರ್ತಾರೆ ಹಾಸ್ಪಿಟ್ಲಿಗೆ. ರಾಜ್ಯಾದ್ಯಂತ ಕೊಳಚೆ ನಿರ್ಮೂಲನಾ ಮಂಡಳಿ ನಿರ್ಮಾಣ ಮಾಡಿರುವ 2886 ಕೊಳಗೇರಿ ಸ್ಥಳಗಳು ವಾಸಕ್ಕೆ ಯೋಗ್ಯವಿಲ್ಲವಂತೆ. ಇದರಲ್ಲಿ ಬೆಂಗಳೂರಿನಲ್ಲಿರೋ 413 ನಿವೇಶನಗಳು ಸೇರಿಕೊಂಡಿವೆ. ಮಳೆ ಬಂದಾಗ ನೀರು ನಿಲ್ಲೋದು, ಆರೋಗ್ಯದ ಸಮಸ್ಯೆಗಳ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ನಿರ್ಮಾಣ ಮಾಡಿದ್ದಾರಂತೆ. ಹಾಗೇನೆ ಅತ್ಯಂತ ಚಿಕ್ಕದಾಗಿ ನಿರ್ಮಾಣ ಮಾಡಿರೋದು ಗಾಳಿ ಬೆಳಕು ಸಮರ್ಪಕವಾಗಿ ಬರ್ತಿಲ್ಲ ಅಂತ ಸ್ವತಃ ಅಧಿಕಾರಿಗಳೇ ಒಪ್ಪಿಕೊಂಡಿದ್ದಾರೆ. ಅಧಿಕಾರಿಗಳ ಎಡವಟ್ಟಿನಿಂದ ಅತ್ಯಂತ ಕಡು ಬಡತನದ ಜೀವನ ನಡೆಸ್ತಿರೋರ ಬಾಳು ಇದೀಗ ಸಂಕಷ್ಟದಲ್ಲಿದೆ. ಎಲ್ಲ ಸಮಸ್ಯೆನೇ ಐತೆ. ಎಲ್ಲ ಓಟ್ ಬರೋವಾಗ ಮಾತ್ರ ಬರ್ತಾರೆ ಅಷ್ಟೇನೆ. ಓಟ್ ಆದ್ಮೇಲೆ ಯಾರು ಬರೋದಿಲ್ಲ. ಸಮಸ್ಯೆ ಅಂದ್ರೆ ಒಂದೊಂದಾಗಿ ಹೇಳ್ತೀರಾ? ಒಂದೊಂದಂದ್ರೆ ಇದು ಇವಾಗ ಮೇಲೆ ಇದ್ದಾರೆ, ಕೆಳಗಡೆ ಇದ್ದಾರೆ. ಒಂದು ಬಟ್ಟೆ ಒಣಗಾಕೋ ಇಲ್ಲ ಏನಕ್ಕೋ ಒಂದು ಎಲ್ಲದಕ್ಕೂ ತೊಂದರೆನೇ. ವಯಸ್ಸಾದವ್ರು ಇದ್ದಾರೆ. ಇವಾಗ ಒಂದು ನೀರು ಇಲ್ಲ ಅಂದರೆ ಇಲ್ಲಿಂದ ಮೇಲಿಗೆ ಎತ್ಕೊಂಡು ಹೋಗ್ಬೇಕು ಅವರು. ವಯಸ್ಸಾದವರಿಗೆ ಕಷ್ಟ ಆಗುತ್ತೆ. ಎಲ್ಲ ವಯಸ್ಸಾದವ್ರಿಗೂ ಕಷ್ಟನೇ. ವಯಸ್ಸಾದವ್ರಿಗೆ ತುಂಬ ಕಷ್ಟ. ಇವಾಗ 4ನೇದಲ್ಲಿ ಇದ್ದಾರೆ ಅವ್ರು. ಇಲ್ಲಿ ಇವಾಗ ಮೇಲೆ ನೀರು ಬರಲಿಲ್ಲ ಅಂದರೆ ಕೆಳಗಡೆನೇ ಎತ್ಕೊಂಡು ಹೋಗ್ಬೇಕು ಪಾಪ. ಸ್ಲಂ ಬೋರ್ಡ್ ವತಿಯಿಂದ ನಿರ್ಮಾಣ ಮಾಡಿರೋ ಮನೆಗಳ ನಿರ್ವಹಣೆಗೆ ಅಂತ ನೂರಾರು ಕೋಟಿ ಹಣವನ್ನ ಖರ್ಚು ಮಾಡ್ತಿದೆ. ಹೀಗಿದ್ರೂ ವಾಸಕ್ಕೆ ಯೋಗ್ಯವೇ ಇಲ್ಲ ಎನ್ನುವ ರೀತಿ ಇದ್ದು, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ತಮ್ಮ ಇಲಾಖೆಯಲ್ಲಿ ಆಗ್ತಿರೋ ಈ ಅನ್ಯಾಯ ಅಕ್ರಮದ ಕುರಿತಂತೆ ಉತ್ತರ ನೀಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.